11 ಗಂಟೆ ವೇಟ್ ಮಾಡ್ತಾರೆ ನಾವು. ಅದರಲ್ಲಿ ಎಷ್ಟು ಗಂಟೆ ಬರಬೇಕಾಗಿದ್ದು ಟ್ರೈನು 1 ಅವರ್ ಡಿಲೇ ಆಗೈತೆ. ಏನೂ ಮಾಡೋಕ್ಕಾಗಲ್ಲ. ನಾವು ವೇಟ್ ಮಾಡ್ತಾಯಿದ್ವಿ. ಅದರಲ್ಲದೆ ನಮ್ಮ ಬ್ರದರ್ಸ್ಗಳಿಗೆಲ್ಲ ಫುಡ್ ತಗೊಂಡು ರೆಡಿಯಾಗಿ ನಿಂತಿದ್ದೀನಿ. ಅವ್ರಿಗೆ ಇಲ್ಲಿ ಟ್ರೈನಲ್ಲಿ ಕೊಡೋದಂತೂ ಫುಡ್ ಅಂತೂ ಅಡ್ಜಸ್ಟ್ ಆಗೋಲ್ಲ. ಅದರಲ್ಲೂ ನಿಮ್ಗೆಲ್ಲರಿಗೂ ಗೊತ್ತು, ಟ್ರೈನಲ್ಲಿ ಸರಿಯಾಗಿ ಫುಡ್ಡು ಸಹ ಸಿಗೋಲ್ಲ. ಸಿಕ್ಕರೂ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಹೊರಗಡೆಯಿಂದ ತಂದಿದ್ದೀನಿ. ಆದರೆ ಇನ್ನೂ ಟ್ರೈನ್ ಅಂತೂ ಬಂದಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ ಬರೋಕ್ಕೆ. ಹಾಗೆ ಅವ್ರಿಗೋಗಿ ಕೊಡ್ಬೇಕಾದ್ರೆ ಮೀಟ್ ಮಾಡೋಣ ಬನ್ನಿ, ಹೋಗೋದ. ಅಂತೂ ಇಂತೂ ಟ್ರೈನ್ ಅಂತೂ ಬಂದ್ಬಿಡ್ತು. ನಿಮಗೆ ಕಾಣಿಸ್ತಾ ಇಲ್ಲ, ನನಗೆ ಒಟ್ಟಿನಲ್ಲಿ ಕಾಣಿಸ್ತೈತೆ. ಒಟ್ಟಿನ ಇನ್ನೂ ಅಷ್ಟು ದೂರದಿಂದ ಐತೆ. ಅದಕ್ಕೋಸ್ಕರ ಒಟ್ಟಿನಲ್ಲಿ ಬರ್ತೈತೆ. ಒಂದು ಹಿಂಗಿಂದ ಹೋಗ್ಬೇಕು ಪೂರಿಗೆ. ವೆಯ್ಟ್ ಮಾಡ್ತಾ ಇದೀನಿ. ಎಲ್ಲರೂ ಇಲ್ಲೇ ವೆಯ್ಟ್ ಮಾಡ್ತಾ ನಿಂತವ್ರೆಲ್ಲ. ಹೋಗ್ತೀನಾಗಿ ಆಯ್ತಲ್ಲ. ಎಲ್ಲ ಇಲ್ಲೇ ಅವ್ರೆ ಸಿಕ್ಬಿಟ್ಟವ್ರೆ ಎಲ್ಲರೂ. ಅವ್ನು ಬರ್ತಾವ್ ಹಿಂದೆ. ಯಾ ಹಾಯ್ ಎಲ್ಲರ ಸಿಕ್ಬಿಟ್ರದಾಗಿ. ಅಲ್ಲಿ ಹೋಗಿ ಅದನ್ನ ಇದ್ ಮಾಡಿಸ್ಬಿಟ್ಟು ಬರ್ತೀವಿ. ಸೀಟ್ ಇದು ಕನ್ಫರ್ಮೇಶನ್ ಮಾಡಿಸ್ಬಿಡೋಕೆಲ್ಲ. ಅದಕ್ಕೆ ನಾವು ಬುಕ್ ಮಾಡಿ ಸೀಟ್ಸ್ ನ ಕನ್ಫರ್ಮೇಶನ್ ಮಾಡಿಸಿ ಬಂದು ಎಲ್ಲರ ಜೊತೆ ಮಾತಾಡ್ತಾ ಮಧ್ಯಾಹ್ನಕ್ಕೆ ಏನ್ ಊಟ ಆರ್ಡರ್ ಮಾಡೋಣ ಅಂತ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ನೆಕ್ಸ್ಟ್ ರೈಲ್ವೆ ಸ್ಟೇಷನ್ಗೆ ಊಟನೂ ಆರ್ಡರ್ ಮಾಡ್ದೋ. ಹಾಗೆ ನೆಕ್ಸ್ಟ್ ಸ್ಟಾಪ್ ಬಂತು. ನಾವು ಬುಕ್ ಮಾಡಿದ ನಾರ್ಮಲ್ ಥಾಲಿನೂ ಬಂತು. ಊಟ ಮಾಡಿ ಮುಗಿಯೋಷ್ಟೊತ್ತಿಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ಗೂ ಟೈಮ್ ಆಯ್ತು. ಎಲ್ಲರೂ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಇವಾಗ ಮ್ಯಾಚ್ಗೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಬರುತ್ತೆ, ವೆಯ್ಟ್ ಮಾಡಬೇಕು. ಲೋಕಲ್ ಮೊಬೈಲ್ ಅಂತ in the entire wide world of sport. It's India versus Pakistan. Oh, yalla busy henge match ke. And it's coming to you live from the United Arab Emirates. It's coming up to first time for the Greens. ಎಲ್ಲರೂ ಮ್ಯಾಚ್ ಇದಾಗಿದ್ರೆ ಅಲ್ಲೊಬ್ಬ ಪಾಚ್ ಕ ಮಲ್ಗಾವಣೆ ಅಲ್ಲಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಮಲ್ಕೋ Pakistan on the toss. Yeah, India batting. Batting kotta manna sotro. Pakistan sotro. That's it. Pakistan dama. ವಿಶಾಖಪಟ್ಟಣದಲ್ಲಿ ಎಲ್ಲರೂ ಇವಾಗ ಊಟ ಮಾಡ್ಕೊಂಡು ಟ್ರೈನು ನಿಂತೈತೆ. ನಾವು ಸಹ ಇಲ್ಲೇ ನಿಂತಿದ್ದೀವಿ. ಎಷ್ಟೊತ್ತಿಗೆ ಹೊರಡುತ್ತೆ ಅಂತ ಗೊತ್ತಿಲ್ಲ. ಇನ್ನೊಂದು 2 ನಿಮಿಷ ಹೊರಡುತ್ತೆ. ಹೊರಡೋಣ. ಯಾ ಡ್ರೈವಿಂಗ್ ಡೆಸ್ಟಿನೇಷನ್ ಇಸ್ ಆ ಗಯಾ. ಅಂತೂ ಇಂತೂ 19 ಓವರ್ಗಳ ನಂತರ ಎಲ್ಲರೂ ಹೊತ್ತಿಗೆ ಏನಕ್ಕಪ್ಪ ಟ್ರೈನ್ ಟ್ರಾವೆಲ್ ಮಾಡಿದೆ ಅಂತ ಅನ್ಕೊಂಡ್ಬಿಟ್ಟವ್ರೆ. ಅದ್ರಲ್ಲದೆ ಡೆಲ್ಲಿಗೆ ಹೋದಾಗ್ಲೂ ಈ ತರ ಇವರು ಸಫರ್ ಪಟ್ಟಿರ್ಲಿಲ್ಲ. ಇದಕ್ ಬಂದಿರೋದಕ್ಕೆ ಇಷ್ಟೊಂದು ಸಫರ್ ಪಟ್ಬಿಟ್ಟವ್ರೆ. ನಾನು ಅದ್ರಲ್ಲದೆ ಶ್ರೀಶೈಲಂಗೆ ಹೋಗಿ ಬಂದು ಜಾಯ್ನ್ ಆದೆ ಇವ್ರಿಗೆ. ಇವಾಗ ಫುಲ್ ಮಂಕ ಕೂತವ್ರೆ. ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಲ್ಲ, ಡೆಸ್ಟಿನೇಷನ್ ಆಲ್ರೆಡಿ ಬಂದು ಸೇರ್ಬಿಟ್ಟಿದೀವಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಯಾಕಪ್ಪ ಈ ತರ ಹಿಂಸೆ ಕೊಡ್ತಾರೆ ಅಂತ ಒಂದು ಮನದಾಳದ ಮಾತು ಬರ್ತಾ ಇರುತ್ತೆ. ಏನು ಮಾಡಕ್ಕಾಗಲ್ಲ. ಟ್ಯಾಕ್ಸಿನ ತಗೊಂಡಾಗೈತೆ ಇವಾಗ ಎಲ್ಲರೂ. ಅಂದ್ರೆ ಎಲ್ಲರಿಗೂ ಸೇರಿ 360 ರೂಪಾಯಿ. ಇವಾಗ ಎಲ್ಲಾರು ದೇವಸ್ಥಾನ ಹತ್ರ ಕರ್ಕೊಂಡು ಹೋಯ್ತಾ ಇದಾರೆ. ಅಯ್ಯೋ, ಅಂತೂ ಇಂತೂ ನನ್ನ ಬ್ಯಾಗ್ ಮತ್ತೆ ಸಿಕ್ತು ಕಣಪ್ಪ. ಡೆಲ್ಲಿಲಿ ಯಾವ ಥರ ನನ್ನ ಬ್ಯಾಗ್ ಮಿಸ್ ಆಗಿತ್ತೋ ಇಲ್ಲೂ ಸಹ ನನ್ನ ಬ್ಯಾಗು ಗಾಡಿಲೇ ಬಿಟ್ಬಿಟ್ಟು ನಾವು ಮರ್ತ್ಬಿಟ್ಟು ನಾನು ಅಲ್ಲಿ ಸ್ನಾನ ಮಾಡವೆ ಅಂತ ಹೋಗಿದ್ದೀನಿ ಕೆಳಗಡೆ. ಈ ಸಲ ಬ್ಯಾಗ್ ಮಿಸ್ ಆಗಿ
ಸಿಕ್ತು, ತಂದು ಕೊಟ್ರು. ಒಳ್ಳೆಯವರೇ ಒಟ್ಟಿನಲ್ಲಿ, ಏನು ಇದು ಮಾಡಿಲ್ಲ. ಎಲ್ಲರೂ ಸಹ ಇವಾಗ ಸ್ನಾನ ಮಾಡೋಕ್ಕೆ ರೆಡಿ ಆಗ್ತಾ ಇದೀವಿ. ಇವಾಗ ಸ್ನಾನ ಮಾಡ್ಕೊಂಡಿದ್ದಿಂದ ಹೊರಡಬೇಕು. ಹುಷಾರು ಅಭಿಷೇಕ್, ಬಿದ್ದೋಗ್ಬಿಟ್ಟೆ. ಓ ಬೇಗ ಬೇಗ ಎಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿಯಾಗಿ. ಓ ಎಲ್ಲರೂ ಸ್ನಾನ ಮಾಡ್ಕೊಂಡು ಹೊರಟಿದೀವಿ. ನೋಡಿ ಇವನೇ ಇದಕ್ಕೆ ಟ್ರಿಪ್ಗೂ ಇದಕ್ಕೂ ಹೋಗ್ಬೇಕಂತ ಪ್ಲಾನ್ ಮಾಡ್ದ. ಇದಕ್ಕೆ ಇವನೇ ಹೇಳ್ದವನು. ಎಲ್ಲರೂ ಹೋಗಿದ್ದು, ಬ್ಯಾಗ್ ಮಿಸ್ ಆಗಿತ್ತು, ಸಿಕ್ತು. ಸ್ನಾನ ಮಾಡ್ಕೊಂಡು ಇವಾಗೆಲ್ಲ ಮುಂದಕ್ಕೆ ಹೋಗ್ತಾ ಇದೆ ದೇವಸ್ಥಾನಕ್ಕೆ. ಅದು ನಾ ಮಾಡಿರೋದಲ್ಲ, ಅದು ನಾನು ಅವ್ರು ಕೊಟ್ಟಿದ್ದೆ ಬ್ಯಾಗ್ನ, ಅವ್ರು ಇದು ಮಾಡಿದ್ರು. ಇವಾಗ ಈ ಸಲ ನಾನು ಮಾಡಿದೆ, ತಂದು ಕೊಟ್ರು. ಒಟ್ಟಿನಲ್ಲಿ ಮುಂದೆ ಹೋಯ್ತವ್ರತ್ತೆ ಆಲ್ರೆಡಿ ಅವರು. ಸತತ ದಿನಗಳ ನಂತರ ಪೂರಿ ಜಗನ್ನಾಥನ ದರ್ಶನ. ಇದಕ್ಕೆ ನಾವು ಬಂದಿರೋದು. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಯಾವಾಗ ಪುರಿ ಜಗನ್ನಾಥನ ದರ್ಶನ ಮಾಡ್ತೀನಿ ಅಂತ. ಅದು ಇವಾಗ ಫುಲ್ಫಿಲ್ ಆಯಿತು. ಹಾಗೆ ಇನ್ನೂ ನೋಡಬೇಕಾಗಿರೋಂಥ ದೇವಸ್ಥಾನ ತುಂಬ ಇದೆ. ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ ಇರೋವಂಥ ಶ್ರೀ ವೈಷ್ಣವಿ ದೇವಿ ಟೆಂಪಲ್ಗೂ ಹೋಗಬೇಕು. ನೋಡೋಣ, ಅದಕ್ಕೂ ಸಹ ಟೈಮ್ ಬಂದೇ ಬರುತ್ತೆ. ಆದರೆ ಇವಾಗ ನಾನು ಇಷ್ಟೇ ವಿಡಿಯೋ ಮಾಡೋಕ್ಕಾಗೋದು. ಏನಕ್ಕಂದರೆ ದೇವಸ್ಥಾನದೊಳಗೆ ಫೋನ್ಗಳು ಅಲೌಡ್ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಬ್ಯಾಗ್ಗಳು ಮತ್ತು ಫೋನ್ಗಳನ್ನ ಲಾಕರಲ್ಲಿ ಇಟ್ಟು ಜಗನ್ನಾಥನ ದರ್ಶನ ಮಾಡ್ಕೊಂಡು ಬಂದು ಮತ್ತೆ ಸಿಗ್ತೀನಿ. ಈಗ ತಾನೇ ಎಲ್ಲರೂ ದೇವಸ್ಥಾನದಿಂದ ದರ್ಶನ ಮಾಡ್ಕೊಂಡು ಬಂದು ಇವಾಗ ದೇವಸ್ಥಾನ ಮುಂಭಾಗನೇ ಇದ್ದೀವಿ. ಎಲ್ಲರೂ ಇವಾಗ ಫೋಟೋ ಶೂಟ್ ಮಾಡ್ಕೋಬೇಕು ಅಂತ ಫೋನ್ ಇಸ್ಕೊಂಡಿದ್ವಿ. ಬ್ಯಾಗ್ನ ಅವ್ರ ಹತ್ರನೇ ಕೊಟ್ಟು ಇವಾಗೆಲ್ಲ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ಬಂದಿದ್ದೀವಿ. ಹಾಗೆ ದೇವಸ್ಥಾನದೊಳಗೆ ಎಲ್ಲದಕ್ಕೂ ಅಮೌಂಟ್ ಕೇಳ್ತಾರೆ. ಏನಕ್ಕಂತ ಅದಂತೂ ಗೊತ್ತಿಲ್ಲ. ಅದಲ್ಲದೆ ನಾವು ತೀರ್ಥಕ್ಕೆ ತೀರ್ಥಕ್ಕೂ ಅಮೌಂಟ್ ಕೇಳ್ತಾರೆ. ಎಲ್ಲದಕ್ಕೂ ಸಹ ಪ್ರತಿಯೊಂದಕ್ಕೂ ಅಮೌಂಟ್ನ ಕೇಳ್ತಾರೆ. ಆದರೆ ಯಾವುದೇ ರೀತಿ ಒಳಗೆ ನೀವು ಹೋದಾಗ ಇದಕ್ಕೆಲ್ಲ ಅಮೌಂಟ್ ಅಂತ ಕೊಡೋಕೆ ಹೋಗ್ಬಿಡಿ. ಹಾಗೆ ಇಲ್ಲಿ ಫ್ರೀ ಎಂಟ್ರಿ ಇದೆ. ಹಾಗೆ ಸುಮಾರು ಜನ ಬರ್ತಾರೆ. ಸುಮಾರು ಜನ ಬಂದು ಒಂದು 100 ರೂಪಾಯಿಗೆ ತಪ್ಪರೆ 200 ರೂಪಾಯಿಗೆ ಡೈರೆಕ್ಟಾಗಿ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗ್ತೀನಿ ಅಂತಂತಾರೆ. ಅದರಲ್ಲದೆ ಒಂದು ಸ್ವಲ್ಪ ಬಾರ್ಗಿನ್ನ ಮಾಡಿದ ನಂತರ ಅಮೌಂಟ್ನ ಫಿಕ್ಸ್ ಮಾಡ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಾರೆ. ಅದರಲ್ಲದೆ ಹಿಂದ್ಗಡೆ ಒಂದು ದಾರಿ ಇದೆ, ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹಾಗೆ ಅವರೇನೆ ಒಳಗೆ ಎಲ್ಲ ರೀತಿ ದೇವ್ರ ದರ್ಶನ ಮಾಡಿಸಿ ಹಾಗೆ ಹೊರಗಡೆ ಕರ್ಕೊಂಡ್ಬಂದು ಅದಾದಮೇಲೆ ಅಮೌಂಟ್ನ ಕೊಡಿ. ಅದುವರೆಗೂ ಯಾವುದೇ ರೀತಿ ಅವ್ರಿಗೆ ಅಮೌಂಟ್ನ ಕೊಡೋಕ್ಕೆ ಹೋಗ್ಬಿಡಿ. ಕೊಟ್ಟ ಒಂದೊಂದು ಸಲ ಗೋಲ್ಮಾಲ್ ಆಗೋವಂಥ ಎಲ್ಲ ಪರಿಸ್ಥಿತಿನೂ ಇದ್ದೇ ಇರುತ್ತೆ. ಅದರಲ್ಲೂ ಅಲ್ಲದೆ ಒಳಗೆ ತೀರ್ಥ ಕೊಡೋ ಟೈಮಲ್ಲೂ ಅಮೌಂಟ್ನ ಕೇಳ್ತಾರೆ. ಅಂದರೆ ದಕ್ಷಿಣೆಯಾಗಿ ಕೊಡಿ ಅಂತ ಹೇಳ್ತಾರೆ. ಯಾವುದೇ ರೀತಿ ದಕ್ಷಿಣೆ ಅಂತೂ ಕೊಡೋಕ್ಕೆ ಹೋಗ್ಬಿಡಿ ತೀರ್ಥ ಕೊಡೋದಕ್ಕೂ. ನಾವು ದೇವಸ್ಥಾನದೊಳಗೆ ಹೋದಾಗ ಫುಲ್ಲು ನುಗ್ಗಲು, ಅದರಲ್ಲಿಯೂ ಆಡಂಬರವಿಲ್ಲದೆ ವಿರಾಜಮಾನನಾಗಿ ಕುಳಿತಿರುವ ಜಗನ್ನಾಥ. ಹಾಗೆ ನಾವು ಗರ್ಭಗುಡಿಲಿ ಜಗನ್ನಾಥನ ನೋಡಬೇಕು ಅಂದರೆ ಸಂಪೂರ್ಣವಾಗಿ ಕಾಣಿಸಲ್ಲ, ಬರೀ ಅರ್ಧ ಮಾತ್ರ ಕಾಣಿಸೋದು. ಆದರೆ ಬಲರಾಮ ಮತ್ತು ಸುಭದ್ರೆ ಮಾತ್ರ ಸಂಪೂರ್ಣವಾಗಿ ಕಾಣಿಸ್ತಾರೆ. ಹಾಗೆ ಎಡಭಾಗಕ್ಕೆ ಬಲರಾಮ ಇದ್ರೆ ಬಲಭಾಗಕ್ಕೆ ಜಗನ್ನಾಥ ಕೃಷ್ಣ ಇರೋದು. ಇವರಿಬ್ಬರ ಮುದ್ದಿನ ತಂಗಿ ಸುಭದ್ರೆ, ಇವರಿಬ್ಬರ ಮಧ್ಯದಲ್ಲಿ ಕುಳಿತಿರುವುದು ಇಲ್ಲಿನ ವಿಶೇಷತೆ. ಈ ಪುರಿ ಜಗನ್ನಾಥನಲ್ಲಿ ಅಷ್ಟೊಂದು ಅಗೋಚರವಾದ ಎಲ್ಲ ಸನ್ನಿವೇಶಗಳು ಇದೆ. ಹಾಗೆ ಗೋಪುರದ ಯಾವುದೇ ರೀತಿಯಲ್ಲಿ ಗಮನಿಸಿದ ಹಾಗೆ ನೆಲದಲ್ಲಿ ನೆರಳು ಸಹ ಕಾಣಿಸ್ಲಿಲ್ಲ. ಇದೊಂದು ನಮ್ಗೆ ಆಶ್ಚರ್ಯಕರ ಆಯ್ತು. ಹಾಗೆ ಇನ್ನೊಂದು ಏನು ಅಂದ್ರೆ ಇಲ್ಲಿ ಮಾಡುವಂತ ಪ್ರಸಾದದ 7 ಅಂತಸ್ತಿನ ಮಡಿಕೆಯಲ್ಲಿ ಮಾಡೋದು. ಆದ್ರೆ ಬೇಗ ಬೇಯುವಂಥದ್ದು ಮೊದಲನೇ ಮಡಿಕೆ ಯಾವ್ದಿರುತ್ತೋ ಅದು ಬೇಗ ಬೇಯುತ್ತೆ. ಆದ್ರೆ ನಮ್ಮ ಅದೃಷ್ಟ ಇನ್ನ ಪ್ರಸಾದನೇ ಕೊಡ್ತಾ ಇರ್ಲಿಲ್ಲ. ಆದ್ರೆ ಅಲ್ಲಿ ನೀವೇನಾದ್ರೂ ಪ್ರಸಾದ ತಗೋಬೇಕು ಅಂದ್ರೆ 100 ರೂಪಾಯಿ ಅಮೌಂಟ್ನ ಕೊಟ್ಟು ಪ್ರಸಾದನ ತಗೋಬೇಕು. ಹಾಗೆ ಒಳಗೆ ಹೋದಾಗ ಯಾವುದೇ ರೀತಿ ಸೌಂಡ್ಗಳು ಕೇಳಿಸಲ್ಲ ಅಂತ ಏನಂತಾರೋ ಅದೇ ರೀತಿ ಒಂದು ಸ್ವಲ್ಪ ನೀವು ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅಕ್ಕಪಕ್ಕ
ಗಾಡಿ ಸೌಂಡ್ಗಳು ಕೇಳಿಸ್ತದೆ. ಅದಾದ ನಂತರ ಯಾವುದೇ ರೀತಿ ಒಳಗೆ ಹೋದಾಗ ನಿಶಬ್ದವಾಗಿ ಇರುತ್ತೆ. ಹಾಗೆ ಸಮುದ್ರದ ಅಲೆನ ಕೇಳಿಸಲ್ಲ ಅಂತಂತಾರೆ. ಈ ಶಬ್ದದಲ್ಲಿ ಯಾವುದೇ ರೀತಿ ಅಲ್ಲಿಗಂಟ ಶಬ್ದದ ಅಲೆಗಳು ಕೇಳಿಸೋದಿಲ್ಲ. ಏನಂದರೆ ನೈಟ್ ಹೊತ್ತಲ್ಲಿ ಶಬ್ದದ ಅಲೆ ನಾವು ಇಲ್ಲಿದ್ದಾಗ ಕೇಳಿಸ್ತದೆ. ಅದಾದ ನಂತರ ಒಳಗೆ ಹೋದಾಗ ಯಾವುದೇ ರೀತಿ ಶಬ್ದದ ಅಲೆಗಳಂತೂ ಕೇಳಿಸೋದೇ ಇಲ್ಲ. ಈ ಪೂರಿ ಜಗನ್ನಾಥನ ಇವಾಗ ಎಲ್ಲರೂ ತಿಂಡಿ ಮಾಡೋಕೆ ಹೋಗ್ತಾ ಇದ್ವಿ. ಪೂರಿ ಜಗನ್ನಾಥನ ನೋಡಿ ದರ್ಶನ ಮಾಡಿ ಎಲ್ಲರಿಗೂ ತೃಪ್ತಿ ಆಗೋಯ್ತು. ಇವಾಗ ನೆಕ್ಸ್ಟು ಎಲ್ಲರೂ ತಿಂಡಿ ಪಾಪ ಹೊಟ್ಟೆ ಹಸಿತವ್ರೆ, ತಿಂಡಿ ಮಾಡ್ಕೊಂಡು ಹೋಗ್ಬೇಕು. ಅದರಲ್ಲದೆ ಒಳಗೆ ಇನ್ನೂ 2 ಗಂಟೆ ನಂತರ ಪ್ರಸಾದ ಕೊಡೋದು. ಅದಕ್ಕೋಸ್ಕರ ಯಾವುದೇ ರೀತಿಯಲ್ಲಿ ಇನ್ನೂ ಟೈಮ್ ಗಂಟೆ ನಮಗೆ ಟೈಮ್ ಎಷ್ಟಾಗುತ್ತೆ, ಅದಕ್ಕೋಸ್ಕರ ನಾವು ಬೇಗ ಹೊರಡ್ತಿದ್ದೀವಿ. ಈಗ ಎಲ್ಲರೂ ತಿಂಡಿ ಮಾಡ್ಕೊಂಡು ಸಾಕ್ಷಿಗೋಪಾಲ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆದರೆ ಸಾಕ್ಷಿಗೋಪಾಲ್ ಟೆಂಪಲ್ ಪೂರಿಯಿಂದ 20 ಕಿಲೋಮೀಟರ್ ಇದೆ. ಇಲ್ಲಿಗೆ ಬಸ್ ಮತ್ತೆ ಆಟೋ 2 ಸಹ ಅವೈಲೇಬಲ್ ಇದೆ. ಆದ್ರೆ ನಾ ಹೇಳೋದು ಬಸ್ಗಿಂತ ಆಟೋನೇ ಬೆಟರ್. ಯಾಕಂದ್ರೆ ಆಟೋ ಆದ್ರೆ ಸಾಕ್ಷಿಗೋಪಾಲ್ ಟೆಂಪಲ್ ಹತ್ರನೇ ಹೋಗಿ ನಿಲ್ಸುತ್ತೆ. ಹಾಗೆ ಬಸ್ ಆದ್ರೆ 1.5 ಕಿಲೋಮೀಟರ್ ಹಿಂದೆನೆ ಸ್ಟಾಪ್ ಕೊಟ್ಟು ಮತ್ತೆ ನಾವು ಅಲ್ಲಿಂದ ಆಟೋ ಮಾಡ್ಕೊಂಡು ಸಾಕ್ಷಿಗೋಪಾಲ್ ಟೆಂಪಲ್ ಬರ್ಬೇಕು. ಅದಕ್ಕೋಸ್ಕರ ನಾವು ಪೂರಿಯಿಂದನೇ ಡೈರೆಕ್ಟ್ ಸಾಕ್ಷಿಗೋಪಾಲ್ ಟೆಂಪಲ್ಗೆ ಆಟೋ ಮಾಡ್ಕೊಂಡು ಪರ್ ಹೆಡ್ 120 ರೂಪಾಯಿ ಇಲ್ಲ 130 ರೂಪಾಯಿ ತಗೋತಾರೆ. ನೀವೆಲ್ಲ ಬಾರ್ಗಿನ್ ಮಾಡಿ ಅದಾದ ನಂತರ ಪ್ರೈಸ್ ನ ಫಿಕ್ಸ್ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಟೋನ ಮಾಡ್ಕೊಳ್ಳಿ. ಹಾಗೆ ನಾವು ಸಹ ಅದೇ ರೀತಿ ಇಲ್ಲಿಂದ ನಾವು ಬಸ್ಸಲ್ಲಿ ಹೋದ್ರು ಸಹ ಅದೇ ಪ್ರೈಸ್ ಆಗುತ್ತೆ. ಬಸ್ಸಲ್ಲಿ 30 ರೂಪಾಯಿ ತಗೋತಾರೆ. ಮತ್ತೆ ನಾವು 1.5 ಕಿಲೋಮೀಟರ್ ಹೋಗ್ಬೇಕಂದ್ರೆ ಆಟೋಗೆ 20 ರೂಪಾಯಿನ 25 ರೂಪಾಯಿನ ಎಕ್ಸ್ಟ್ರಾ ತಗೋತಾರೆ. ಅದೇ ಪ್ರೈಸ್ ಬರುತ್ತೆ. ಅದಕ್ಕೋಸ್ಕರ ನಾವು ಹೋಗಿ ಬರೋದಕ್ಕೆ ಆಟೋಗೆ ಎಷ್ಟಾಗುತ್ತೆ ಅಂತ ಅವ್ರ ಹತ್ರ ಮಾತಾಡ್ಕೊಂಡು ಪರ್ ಹೆಡ್ 120 ರೂಪಾಯಿ 130 ರೂಪಾಯಿನ ಆಗುತ್ತೆ. ಬಾರ್ಗಿನ್ ಮಾಡಿ ಹೋಗಿ ಟ್ರಾವೆಲ್ ಮಾಡ್ಕೊ ಬಂದು ಇವಾಗ ಸಾಕ್ಷಿ ದೇವಿ ಟೆಂಪಲ್ ಬಂದ್ಬಿಟ್ಟಿದೀವಿ.